ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪ್ರಿನ್ಸಸ್ ಕಟ್ಟು ಫ್ರಂಟ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸೊ ಇದ್ರದ್ದು ಕಟಿಂಗ್ ವೀಡಿಯೋನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಗೊತ್ತಾಗಲಿಲ್ಲ ಅಂತಂದರೆ ವೀಡಿಯೋ ಕೊನೆಯಲ್ಲಿ ಕಟಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಫಸ್ಟು ಆ ಕಡೆ ಈ ಕಡೆ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಸೀರೆ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಈ ರೀತಿ ಇದೇನು ಉಲ್ಟಾ ತಿರುಗಿಸೋವಂಥ ಅವಶ್ಯಕತೆ ಇಲ್ಲ. ಸೀರೆ ಫ್ಯಾಬ್ರಿಕ್ನ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಫ್ಯಾಬ್ರಿಕ್ನ ಯಾವ ರೀತಿ ಇಟ್ಕೋಬೇಕು ಅಂತಂದರೆ ಈ ರೀತಿ ಉಲ್ಟಾ ಇಟ್ಕೊಳ್ಳಿ, ಅದ್ರ ಮೇಲ್ಗಡೆ ಲೈನಿಂಗ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಕೂಡ ನಾವು ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕರೆಕ್ಟಾಗಿ ಎರಡೂ ಸೈಡಲ್ಲೂ ಕೂಡ ಅದೇ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಎರ್ಜಸ್ಗೆ ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ತುಂಬಾ ಈಸಿಯಾಗಿ ಹೊಲಿಬೋದು. ನಾರ್ಮಲ್ ಬ್ಲೌಸ್ಗಿಂತ ಪ್ರಿನ್ಸಸ್ ಕಟ್ ಅನ್ನೋದು ನಿಮಗೆ ಬೇಗನೆ ಆಗೋಗುತ್ತೆ. ಸೊ ನಾರ್ಮಲ್ ಬ್ಲೌಸ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಇದು ಇನ್ನೂ ಕೂಡ ಬೇಗ ಆಗುತ್ತೆ. ಹಾಗೆಯೇ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಇಷ್ಟ ಆಯ್ತಲ್ವ. ಇದು ನಾರ್ಮಲಾಗಿ ಫ್ರಂಟ್ಗೆ ಬಾರ್ಡರ್ ಕೊಡ್ತಾರೆ ನೋಡಿ, ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ಇದು ಫ್ರಂಟ್ ಪಾರ್ಟಲ್ಲಿ ನಾವು ನೆಕ್ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಫಸ್ಟು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕು ಅಂದರೆ ನೀವು ಥ್ರೆಡ್ ಪೈಪಿಂಗ್ ಹಾಕೋಬೋದು. ನಾನು ಫ್ರಂಟ್ ಬಾರ್ಡರ್ ಅಟ್ಯಾಚ್ ಮಾಡ್ತಿರೋದ್ರಿಂದ ಥ್ರೆಡ್ ಪೈಪಿಂಗ್ನ ಹಾಕ್ತಾಯಿಲ್ಲ. ಯಾರಿಗಾದ್ರೂ ಬಾರ್ಡರ್ ಅಟ್ಯಾಚ್ ಮಾಡಿಲ್ಲ ಅಂತಂದರೆ ಸೊ ಥ್ರೆಡ್ ಪೈಪಿಂಗ್ನ ನೀವು ಯೂಸ್ ಮಾಡ್ಕೋಬೋದು. ಇದಿಷ್ಟು ಆದಮೇಲೆ ಇವಾಗ ನೆಕ್ ಯಾವ ರೀತಿ ಶೇಪಲ್ಲಿದೆ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದೊಂದು ನಾಚ್ ಹಾಕ್ಕೊಳ್ಬೇಕು. ಸೊ ಎಲ್ಲಿ ನಾಚ್ ಹಾಕೋಬೇಕು ಅಂತಂದರೆ ರೌಂಡ್ ಶೇಪ್ ಇದೆ ಅಲ್ವಾ, ಅದು ಈ ರೀತಿ ಡೈಮಂಡ್ ಶೇಪಲ್ಲಿ ಬರಬೇಕು ಅಂತಂದರೆ ಈ ರೀತಿ ಒಂದೊಂದು ನಾಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಡೈಮಂಡ್ ಶೇಪಲ್ಲೇ ಬರುತ್ತೆ. ಸೊ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ. ಹೀಗೆ ಇದು ತುಂಬಾ ಸಾಫ್ಟ್ ಸಿಲ್ಕು ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೆ ಈ ರೀತಿ ನೀಟಾಗಿ ಎಳೆದಿಟ್ಕೊಂಡು ಹಾಕ್ತಾಯಿದ್ದೀನಿ. ಬಾರ್ಡರ್ ಸ್ಯಾರಿ ಆದರೆ ಸೊ ನೋ ಪ್ರಾಬ್ಲಮ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಬೇಗ ಬೇಗ ಹಾಕ್ಬಿಡ್ಬೋದು. ಏನೂ ಕೂಡ ಅದು ನಿಮಗೆ ಕಷ್ಟ ಅನಿಸೋದಿಲ್ಲ ನೋಡಿ. ಹೀಗೆ ಇದರಲ್ಲಿ ನೀವು ಬೇಕು ಅಂತಂದರೆ ಬಾರ್ಡರ್ನ ನೀವು ತುಂಬಾ ಬ್ರಾಡಾಗಿ ಕೂಡ ಇಟ್ಕೋಬೋದು, ಇಲ್ಲ ಅಂತಂದರೆ ನಾರ್ಮಲಾಗಿ ಈ ರೀತಿ ಇಟ್ಕೋಬೋದು. ನಿಮಗೆ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಸೊ ವಿಡಿಯೋ ಕೊನೆಯಲ್ಲಿ ನಾನು ಕಟಿಂಗ್ ವಿಡಿಯೋನ ಕೊಡ್ತೀನಿ, ಓಕೆನಾ. ಫಸ್ಟ್ ಅದನ್ನು ನೋಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಆದಮೇಲೆ ಸೈಡ್ ನಾರ್ಮಲಾಗಿ ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೊಳ್ಬೇಕು. ಸೊ ಇದರಲ್ಲಿ ನನಗೆ ಒಂದು ಸಬ್ಸ್ಕ್ರೈಬರ್ ನನ್ನ ಕೇಳಿದರು, ಫ್ರಂಟು ಮತ್ತು ಬ್ಯಾಕು ಉದ್ದ ಆಗುತ್ತೆ, ಕಪ್ಸ್ ಜಾಸ್ತಿ ಇದ್ದರೂ ಕೂಡ ಅಂತ ಕೇಳಿದ್ರಿ ಅಲ್ವಾ. ಸೊ ಅದನ್ನು ಏನು ಮಾಡಿ ಅಂತಂದರೆ ನೀವು ಈ ರೀತಿ ನೀವು ಅಟ್ಯಾಚ್ ಮಾಡಿದಾಗ ಕಪ್ಸ್ ಏನಾದರೂ ಜಾಸ್ತಿ ಇರೋರಿಗೆ ಸೊ ಫ್ರಂಟು ಬ್ಯಾಕು ಉದ್ದ ಆದರೆ ಬ್ಲೌಸ್ದು ಅಳತೆ ನೋಡಿ, ಏನಾದರೂ ಅದೇ ಅಳತೆಗೆ ಕರೆಕ್ಟಾಗಿತ್ತು ಅಂತಂದರೆ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗೀರಿ. ಹಾರ್ಮಲ್ ಹತ್ರ ಕೂಡ ಅಷ್ಟೇ, ಎರಡು ಒಂದು ಸಮ ಇಲ್ಲ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಕಟಿಂಗ್ ಮಾಡಿ ತೆಗೀರಿ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ನೋಡಿ. ಇದಿಷ್ಟು ಇವಾಗ ರೆಡಿ ಆದಮೇಲೆ ಎಕ್ಸ್ಟ್ರಾ ಪೀಸ್ನ ಇಲ್ಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಾರ್ಡರ್ನ ಅಟ್ಯಾಚ್ ಮಾಡಿಬಿಡೋಣ. ಸೊ ಬಾರ್ಡರ್ ಹೇಗೆ ಅಟ್ಯಾಚ್ ಮಾಡೋದು ಅಂದರೆ ನೋಡಿ, ಈ ರೀತಿ ತಗೊಂಡಿದ್ದೀನಿ. ಇದನ್ನು ನೀವು ಕ್ಯಾನ್ವಾಸ್ ಬೇಕಾದರೂ ಕೂಡ ಕ್ಯಾನ್ವಾಸ್ ಮೇಲ್ಗಡೆ ಇಟ್ಟು ಕೂಡ ರೆಡಿ ಮಾಡ್ಕೋಬೋದು. ಯಾಕೆ ಅಂತಂದರೆ ಇನ್ನೂ ಸ್ವಲ್ಪ ನಿಮಗೆ ಸ್ಟಿಫಾಗಿ ಕೂರಲಿ ಅಂತ ಇದ್ದರೆ ಕ್ಯಾನ್ವಾಸ್ನ ಯೂಸ್ ಮಾಡಿ. ಸೊ ಇದು ಬಾರ್ಡರ್ ಅಂತ ಅನ್ನೋದು ನಿಮಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಹಾಗೆಯೇ ಹಾಕ್ತಾಯಿದ್ದೀನಿ. ಒಂದು 1/4 ಇಂಚಷ್ಟು ಈ ರೀತಿ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ನಾವು ಡೈಮಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಬಂದು ಈ ರೀತಿ ಕ್ರಾಸಾಗಿ ಬರ್ತಾಯಿದ್ದೀನಿ. ಅದೇ ಮತ್ತೆ ಈ ಕಡೆ ತಿರುಗಿಸ್ಕೊಂಡು ನೋಡಿ, ಅದು ಶೇಪ್ ಯಾವ ರೀತಿ ಇದೆ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ತಿರುಗಿಸ್ಕೊಂಡು ಒಂದು 1/4 ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿ. ಇದನ್ನು ಬೇಕು ಅಂತಂದರೆ ನೀವು ಎರಡು ಸೈಡ್ ಕೂಡ ಹಾಕೋಬೋದು. ಸೊ ಎರಡು ಸೈಡ್ ಹಾಕೋದು ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ನಾನು ಸೆರ್ಗು ಬರುತ್ತೆ ಅಂತಂದ್ಬಿಟ್ಟು ಎರಡು ಸೈಡ್ ಹಾಕ್ತಾಯಿಲ್ಲ, ಒಂದು ಸೈಡ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಸೊ ಎರಡನ್ನೂ ಕೂಡ ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ ನೋಡಿ. ಕಟಿಂಗ್ ಮಾಡುವಾಗ ಈ ರೀತಿ ಒಂದು ನಾಚ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ನಿಮಗೆ ಯಾವ ಕಡೆ ಜಾಯಿಂಟ್ ಮಾಡಬೇಕು ಅಂತ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅಂತ ಈ ರೀತಿ ನಾಚ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಆ ರೀತಿ ನಾಚ್ ಹಾಕ್ಕೊಂಡಾದಮೇಲೆ ಅದನ್ನು ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಕರ್ವಲ್ಲಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಇಲ್ಲ ಅಂತಂದರೆ ಅಲ್ಲೇನಾಗುತ್ತೆ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರೋದಿಲ್ಲ. ಇದಕ್ಕೆ ಬೇಕು ಅಂತಂದರೆ ನೀವು ಪ್ಯಾಡೆಡ್ ಕೂಡ ಆ್ಯಡ್ ಮಾಡ್ಕೋಬೋದು.
ಸೊ ಬೇಕು ಅಂತಂದರೆ ಪ್ಯಾಡೆಡ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಬೇಡ. ಈ ರೀತಿ ಡಬಲ್ ಫೋಲ್ಡ್ ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಸೊ ಡಬಲ್ ಸ್ಟಿಚ್ ಹಾಕೊಂಡಾದ್ಮೇಲೆ ಅದನ್ನು ಓವರ್ಲಾಕ್ ಮಾಡಿಬಿಡಿ. ಮತ್ತು ಈ ಕಡೆ ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಹೀಗೆ. ಸೊ ನೋಡಿ ನಾನು ಸ್ಟಿಚ್ ಮಾಡಿರೋದ್ರಲ್ಲೂ ಕೂಡ ಸ್ವಲ್ಪ ಉದ್ದ ತುಂಡ ಬಂದಿದೆ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಅದನ್ನು ಸ್ವಲ್ಪ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ಅದು ಆವಾಗ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿಯೇ ಆಗುತ್ತೆ. ನೀವು ಕಟಿಂಗ್ ಮಾಡುವಾಗ 1 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಇದರಲ್ಲಿ ಬ್ಯಾಕ್ ಪಾರ್ಟ್ನ ತೋರಿಸ್ತಾ ಇಲ್ಲ, ಯಾಕಂತಂದರೆ ಫಸ್ಟು ಫ್ರಂಟ್ ಪಾರ್ಟ್ನ ಹೇಳ್ಕೊಟ್ಬಿಡೋಣ. ಬ್ಯಾಕ್ ಪಾರ್ಟ್ ಬಂದು ನಾರ್ಮಲಾಗಿ ವಿ ನೆಕ್ಕು. ಸೊ ಆಲ್ಮೋಸ್ಟ್ ಆಲ್ ವೀಕ್ ನೆಕ್ ಸ್ಟಿಚ್ ಮಾಡೋದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ನಿಮಗೆ ಎಕ್ಸ್ಟ್ರಾ ಪೀಸ್ ಬಂದಿರುತ್ತೆ ಅಲ್ವಾ, ಅದನ್ನು ಈ ರೀತಿ ವಿ ಶೇಪ್ ಥರ ಕಟ್ ಮಾಡಬೇಕು. ನೋಡಿ ಈ ರೀತಿ ಸ್ಟ್ರೈಟ್ ಬಂದು ಸ್ವಲ್ಪ ವಿ ಶೇಪ್ ಥರ ಕಟ್ ಮಾಡಿಕೊಂಡೆ. ಇವಾಗ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ನಾನು 2 ಪಾರ್ಟ್ಗಳನ್ನು ಕೂಡ ಚೇಂಜ್ ಮಾಡ್ತೀನಿ. ಯಾಕೆ ಅಂತಂದರೆ ಒಂದು ಉಕ್ಸ್ಪಟ್ಟಿಗೆ ಮತ್ತು ಇನ್ನೊಂದು ಕಾಜಾಪಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕಲ್ವ, ಅದಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ನೋಡಿ ಹೀಗೆ. ಫಸ್ಟ್ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ, ಆವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ಸೊ ಒಂದು ಉಕ್ಸ್ಪಟ್ಟಿಗಾಯಿತು, ಒಂದು ಕಾಜಾಪಟ್ಟಿಗಾಯಿತು. ನಿಮಗೇನಾದರೂ ಬ್ಯಾಕ್ ಸೈಡಲ್ಲಿ ನೀವು ಉಕ್ಸ್ ಇಟ್ಕೊಳ್ತೀರಾ ಅಂತಂದರೆ ಈ ರೀತಿ ನೀವು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಆದರೆ ನಿಮಗೆ ಉಕ್ಸ್ ಬೇಡ ಅಂತಂದರೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ರೀತಿ, ನಾನು ಫ್ರಂಟ್ಗೆ ಉಕ್ಸ್ ಕೇಳಿದ್ದಾರೆ ಅದಕ್ಕೋಸ್ಕರ ಮಧ್ಯೆ ಕಟ್ ಮಾಡಿದೆ. ನೋಡಿ ಈ ರೀತಿ ಪೀಸ್ನ ತಗೊಂಡು ಮಧ್ಯೆ ಫೋಲ್ಡ್ ಮಾಡಿಕೊಂಡು ಎರ್ಜಲ್ಲಿಗೆ ಸ್ಟಿಚ್ ಹಾಕೊಳ್ತು ಅಂತಂದರೆ ನಿಮಗೆ ಫಿನಿಶಿಂಗ್ ಆಗುತ್ತೆ. ನೋಡಿ ಹೀಗೆ ಪೂರ್ತಿಯಾಗಿ ಫಿನಿಶ್ ಆಯ್ತಲ್ವ. ಈ ಕಡೆ ಸೈಡ್ದು ಕೂಡ ಅದೇ ರೀತಿ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ಈ ರೀತಿ ಫಿನಿಶಿಂಗ್ ಆದಮೇಲೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳಿ. 3 ಇಂಚಷ್ಟು ಬಟ್ಟೆನ ತಗೊಂಡು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿರೋ ಅಂಥದ್ದನ್ನು ಕಟ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇನ್ನೂ ಈಸಿಯಾಗಿ ಅರ್ಥ ಆಗೋ ರೀತಿ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಬೇಕು ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಫಸ್ಟ್ ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ಟಿಚ್ ಹಾಕ್ಕೊಂಡಾದಮೇಲೆ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಒಳಗಡೆ ಫೋಲ್ಡ್ ಮಾಡಿಕೊಂಡು ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ತಿರುಗಿಸ್ಕೊಂಡು ಮತ್ತೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಉಕ್ಸ್ಪಟ್ಟಿ ಸೈಡು ರೆಡಿ ಆಯಿತು. ಇದಾದಮೇಲೆ ಇವಾಗ ಕಾಜಾಪಟ್ಟಿ ಸೈಡು ರೆಡಿ ಮಾಡ್ಕೊಳ್ಳೋಣ. ಕಾಜಾಪಟ್ಟಿ ಸೈಡು ಕೂಡ ಅಷ್ಟೇ, ಉಕ್ಸ್ಪಟ್ಟಿ ಸೈಡು ನಾವು ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಕಾಜಾಪಟ್ಟಿ ಸೈಡು ಕೂಡ ರೆಡಿ ಮಾಡ್ಕೋಬೇಕು. ಇದಕ್ಕೆ ಈ ರೀತಿ ನಾನು ಸೀರೆ ಫ್ಯಾಬ್ರಿಕ್ನು ಕೂಡ ತಗೊಂಡಿದ್ದೀನಿ. ಯಾಕಂತಂದರೆ ನಮ್ಗೆ ಬರೀ ಲೈನಿಂಗ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ. ಫಸ್ಟು ಆ ಕಡೆ ಸೈಡಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದ್ರೆ ಅದೇ ರೀತಿ ಇದನ್ನು ಕೂಡ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡಿಬಿಡಿ. ಇದನ್ನು ನೀವು ಬೇಕು ಅಂತಂದರೆ ಇಲ್ಲಿಗೆ ಥ್ರೆಡ್ ಪೈಪಿಂಗ್ ಕೂಡ ಹಾಕೋಬೋದು. ಸೊ ನಾನು ಐಡಿಯಾಸ್ಗಳನ್ನ ಕೊಡ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮ್ಮದೇ ಬ್ಲೌಸ್ ಅಲ್ವಾ, ಹಾಗಾಗಿ ಏನಾದರೂ ಡಿಸೈನ್ನ ನೀವು ಮಾಡ್ಕೋಬೋದು. ಆ ರೀತಿ ಡಿಸೈನ್ನ ಮಾಡಿ ನೀವು ವೇರ್ ಮಾಡ್ಬೋದು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ 2 ಸೈಡ್ ಕೂಡ ಫಿನಿಶಿಂಗ್ ಆಯಿತು. ಸೊ ಇದು ಫಿನಿಶಿಂಗ್ ಆದಮೇಲೆ ಇವಾಗ ಇದಕ್ಕೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಸ್ಯಾರಿ ಫ್ಯಾಬ್ರಿಕ್ದು ಬಟ್ಟೆ ತಗೊಂಡಿದ್ದೀನಿ. ಹಾಗೆಯೇ ಲೈನಿಂಗ್ ಕೂಡ ತಗೊಂಡು ಮೇಲ್ಗಡೆ ಇಟ್ಕೊಂಡೆ. ಇದು ಒಂದು 4 ಇಂಚ್ಗೆ ತಗೊಂಡಿದ್ದೀನಿ. ಒಂದು 1/4 ಇಂಚಷ್ಟು ಮಡಚಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಆದಮೇಲೆ ಈ ರೀತಿ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅದನ್ನು ಕೆಳಗಡೆ ಇಟ್ಕೋಬೇಕು. ನಾವು ಸೀರೆ ಫ್ಯಾಬ್ರಿಕ್ ಬಂದು ಮೇಲ್ಗಡೆ ಇಟ್ಕೋಬೇಕು. ಆ ರೀತಿ ನೀಟಾಗಿ ಮೇಲ್ಗಡೆ ಇಟ್ಕೊಂಡು ಈ ರೀತಿ ರಫ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ನಾವು ಎಲ್ಲಿ ಸ್ಟಿಚ್ ಮಾಡ್ತಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಫೋಲ್ಡಿಂಗ್ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸ್ಟಿಚ್ ಆದಮೇಲೆ ಇಲ್ಲಿಗೆ ನೀವು ಬೇಕು ಅಂತಂದರೆ ಕೈಯಲ್ಲಿ ಕೂಡ ಕಾಜನ್ನು ಮಾಡ್ಕೋಬೋದು, ಇಲ್ಲ ಅಂತಂದರೆ ಮಿಷಿನ್ನಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಮ ಚಾಯ್ಸ್ ಅದು. ನಿಮಗೆ ಮಿಷಿನಲ್ಲಿ ಬೇಕಾ ಅಥವಾ ಕಾಜಾದಲ್ಲಿ ಬೇಕಾ ಆ ರೀತಿ ಮಾಡ್ಕೊಳ್ಳಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.